ದುಡಿಯೋ ದುಡ್ಡನ್ನ ಸೇವ್ ಮಾಡ್ಲಿಕ್ಕೆ ನಾನಾ ತರಹದ ಪ್ಲಾನ್ ಗಳನ್ನ ಯೋಚನೆ ಮಾಡ್ತೀರಾ. SIP ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಇನ್ನು ಕೆಲವು ಬಗೆ ಬಗೆಯ ಯೋಜನೆಗಳನ್ನ ಥಿಂಕ್ ಮಾಡ್ತಿರ್ತೀರಾ. ಸೇವ್ ಮಾಡೋ ಇಂಟ್ರೆಸ್ಟ್ ಎಲ್ಲರಿಗೂ ಇರುತ್ತೆ, ಆದ್ರೆ ಐಡಿಯಾ ಸಾಕಾಗಲ್ಲ. ಇದೆಲ್ಲ ಹೊರತುಪಡಿಸಿ ಇನ್ನು ಕೆಲವು ಜನ ಚೀಟಿಗಳನ್ನ ಹಾಕಿ ಹಣ ಉಳಿಸೋ ಯೋಜನೆ ಮಾಡ್ತಾ ಇರ್ತಾರೆ. ಈ ಚೀಟಿಗಳನ್ನ ಎಲ್ಲಾ ಊರುಗಳಲ್ಲೂ ಮಾಡ್ತಾನೆ ಇರ್ತಾರೆ. ಆದ್ರೆ ಕೆಲವೊಬ್ರು ಚೀಟಿಗಳನ್ನ ಕೂಗಿ ಕಟ್ಟೋಕೆ ಆಗದೆ ಊರ್ ಬಿಟ್ಟು ಹೋಗಿರೋ ಉದಾಹರಣೆ ತುಂಬಾನೇ ಇದೆ. ಇನ್ನು ಕೆಲವು ಕಡೆ ಚೀಟಿ ಮಾಡಿರೋ ಏಜೆಂಟ್ ಗಳೇ ಆ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರೋ ಉದಾಹರಣೆಗಳು ಸಹ ಇದೆ. ಆದ್ರಿಂದ ನಾವು ಯಾವತ್ತು ಟ್ರಸ್ಟೆಡ್ ಚೀಟಿಗಳನ್ನ ಚೂಸ್ ಮಾಡಬೇಕು. ಈ ಟ್ರಸ್ಟೆಡ್ ಅಂದ್ರೆ ಯಾವ ತರ? ಟ್ರಸ್ಟೆಡ್ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಅಧಿಕೃತ ಚೀಟ್ ಫಂಡ್ಸ್. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಮೋಸ ಆಗೋಕೆ ಚಾನ್ಸೇ ಇಲ್ಲ. ಹೌದು, ಈಗ ನಾನು ಹೇಳೋಕೆ ಬರ್ತಾ ಇರೋದು ನಮ್ಮ ತಿಪ್ಟೂರ್ನ DMS ನಿಧಿ ಚಿಟ್ಸ್ ಫಂಡ್ಸ್ ಬಗ್ಗೆ. ಈ ಚಿಟ್ಸ್ ಫಂಡ್ಸ್ ಲೊಕೇಟ್ ಆಗಿರೋದು ಬಂದು ನಮ್ಮ ತಿಪ್ಟೂರ್ನಲ್ಲಿ ತಿಪ್ಟೂರ್ ಹೆಲ್ತ್ ಸೆಂಟರ್ ಹಾಸ್ಪಿಟಲ್ ಆಪೋಸಿಟ್ ಬಿಲ್ಡಿಂಗ್ IDFC ಬ್ಯಾಂಕ್ ಮೇಲ್ಗಡೆ 3ನೇ ಮಹಡಿನಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ನಿಮ್ಗೆ 2 ಲಕ್ಷದಿಂದ 25 ಲಕ್ಷದವರೆಗೆ ಚೀಟಿಗಳು ನಡೀತಾ ಇವೆ. ಇವುಗಳಲ್ಲಿ ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಚೀಟಿಗಳು ಸಹ ಇವೆ. ಈ ಚೀಟಿಯ ಮೊತ್ತವನ್ನು ಪಾವತಿಸಲು ಮೊಬೈಲ್ ಆಪ್, ಡಿಜಿಟಲೈಸ್ಡ್ ರೆಸಿಪ್ಟ್, ಇನಾಚ್, UPI, ಡೈಲಿ ಕಲೆಕ್ಷನ್ ಮುಂತಾದವುಗಳು ಸೌಲಭ್ಯವಿದೆ ನಿಮಗೆ. ಮುಖ್ಯವಾಗಿ ಶ್ಯೂರಿಟಿ ವಿಚಾರವಾಗಿ ಹೆಚ್ಚು ಟರ್ಮ್ಸ್ ಅಂಡ್ ಕಂಡೀಷನ್ ಹೊಂದಿಲ್ಲ. ಯಾರೆಲ್ಲ ಈ ಒಂದು ಚಿಟ್ಸ್ ಫಂಡ್ಸ್ ಗೆ ವಿಸಿಟ್ ಮಾಡಬೇಕು ಅನ್ಕೊಂಡಿದ್ರು ಈಗಲೇ ಇವರ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ. ಸ್ಥಳ ಗೊತ್ತಲ್ಲ, ತಿಪ್ಟೂರ್ನ ಕೆರೆಯೇರಿ ರಸ್ತೆ ನಿಯರ್ ತಿಪ್ಟೂರ್ ಹೆಲ್ತ್ ಸೆಂಟರ್ ಹಾಸ್ಪಿಟಲ್ ಆಪೋಸಿಟ್ ಬಿಲ್ಡಿಂಗ್ IDFC ಬ್ಯಾಂಕ್ ಮೇಲ್ಗಡೆ 3ನೇ ಮಹಡಿ. ಕೆಳಗಡೆ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಕಾಲ್ ಕೂಡ ಮಾಡ್ಕೋಬಹುದು ನೀವು.